ಹಾಯ್ ಫ್ರೆಂಡ್ಸ್, ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸಾಂಬ್ರಾಣಿ ಗಡ್ಡೆನ ಬಳಸ್ಕೊಂಡು ಹೇಗೆ ಅದರಿಂದ ಸಾಂಬಾರು ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಅರ್ಧ KGಯಷ್ಟು ಸಾಂಬ್ರಾಣಿ ಗಡ್ಡೆನ ತೊಗೊಂಡಿದ್ದೀನಿ. ಇದನ್ನು ಚೈನೀಸ್ ಪೊಟ್ಯಾಟೊ ಅಂತ ಕೂಡ ಕರೀತಾರೆ. ಸೇಮ್ ಆಲೂಗಡ್ಡೆ ಟೇಸ್ಟ್ ಇರುತ್ತೆ. ಇದನ್ನು ಬೇಯಿಸ್ಕೊಂಡು ತಿನ್ನುವಾಗ ಇನ್ನೂ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. ಇದು ತುಂಬ ಮಣ್ಣಿದೆ, ಸೊ ಹಾಗಾಗಿ ನಾನು ನೀರು ಹಾಕಿ ಒಂದು ಸ್ವಲ್ಪ ಹೊತ್ತು ಇದನ್ನು ಇದರಲ್ಲೇ ಬಿಡ್ತಾ ಇದ್ದೀನಿ. ಜೊತೆಗೆ ಈ ರೀತಿ ಚೆನ್ನಾಗಿ ಆ ಮಣ್ಣೆಲ್ಲ ಕ್ಲೀನ್ ಆಗೋಕ್ಕೆ ಈ ರೀತಿ ನೋಡಿ ಚೆನ್ನಾಗಿ ಉಜ್ಜಿ ಇದನ್ನು ತೊಳಿಬೇಕು. ಒಂದು 3ರಿಂದ 4 ಸಲನಾದರೂ ನಾವು ಇದನ್ನು ಚೆನ್ನಾಗಿ ನೀರಿನಲ್ಲಿ ತೊಳಿಬೇಕಾಗತ್ತೆ. ತುಂಬಾ ಮಣ್ಣಿದೆ, ಮಣ್ಣೆಲ್ಲ ತೆಗಿಬೇಕು. ಒಂದು ಸ್ವಲ್ಪ ಹೊತ್ತು ಬಿಟ್ಟುಬಿಟ್ರೆ ನೆನೆಯೋಕ್ಕೆ ಅದು ಚೆನ್ನಾಗಿ ಮಣ್ಣೆಲ್ಲ ಬಿಟ್ಕೊಳ್ಳುತ್ತೆ. ಆಮೇಲೆ 1-2 ಸಲ ತೊಳ್ಕೊಂಡ್ರೆ ಕ್ಲೀನಾಗಿ ಆಗುತ್ತೆ. ನೋಡಿ, ಈಗ ನೀಟಾಗಿ ಕ್ಲೀನಾಗಿ ಆಗಿದೆ, ಮಣ್ಣೆಲ್ಲ ಬಿಟ್ಕೊಂಡಿದೆ. ಈ ರೀತಿ ಸಾಂಬ್ರಾಣಿ ಗಡ್ಡೆ ಸಾಂಬಾರು ಮಾಡೋದಕ್ಕೆ ರೆಡಿ ಆಯಿತು. ಈಗ ಒಂದು ಸಣ್ಣ ಕಪ್ನಲ್ಲಿ ತೊಗರಿಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೂ ಅಷ್ಟೇ ನೀರು ಹಾಕಿ 1-2 ಸಲ ಇದನ್ನು ನೀರಲ್ಲಿ ತೊಳ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಮತ್ತೆ ನೀರು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಜೊತೆಗೆ ಸ್ವಲ್ಪ ಎಣ್ಣೆ ಮತ್ತು ಅರಿಶಿಣ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಬೇಯಿಸ್ಕೊಳ್ಬೇಕು. ನೆಕ್ಸ್ಟ್ ನಾನು ಅನ್ನಕ್ಕಿಡುವಾಗ ಕುಕ್ಕರಿಗೆ ಅನ್ನ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಒಂದು ತಟ್ಟೆ ಮುಚ್ಚಿಬಿಟ್ಟು ಇದ್ರ ಮೇಲೆ ನಾನು ಈಗ ಸಾಂಬ್ರಾಣಿ ಗಡ್ಡೆ ಏನು ತೊಳೆದಿಟ್ಕೊಂಡಿದ್ನಲ್ಲ ಇದನ್ನು ಜೋಡಿಸ್ಕೊಳ್ತಾ ಇದ್ದೀನಿ. ನಾನು ನೀರು ಹಾಕಿ ಏನು ಬೇಯಿಸ್ಕೊಳ್ತಾ ಇಲ್ಲ, ಸ್ಟೀಮಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಈಗ ಇದ್ರ ಜೊತೆಗೇ ನಾನು ಬೇಳೆನೂ ಕೂಡ ಮೇಲೆ ಇಟ್ಟು ಬೇಯಿಸ್ಕೊತೀನಿ. ತಟ್ಟೆಯಲ್ಲಿ ಸಾಂಬ್ರಾಣಿ ಗಡ್ಡೆನ ಈ ರೀತಿ ಜೋಡಿಸ್ಕೊಳ್ಬೇಕು. ನೀವು ಅನ್ನ ಮಾಡಲ್ಲ ಅನ್ನೋದಾದರೆ ಡೈರೆಕ್ಟಾಗಿ ಬೇಳೆನ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಒಂದು ತಟ್ಟೆ ಇಟ್ಟು ಸಾಂಬ್ರಾಣಿ ಗಡ್ಡೆ ಇಟ್ಟು ಬೇಯಿಸ್ಕೊಳ್ಬೋದು. 3 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಇದಕ್ಕೊಂದು ಮಸಾಲೆ ಹುರ್ಕೊಳ್ಬೇಕು. ಇದಕ್ಕೆ ಪ್ಯಾನಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಸ್ಪೂನ್ನಷ್ಟು ಮೆಂತೆ, 1 ಸ್ಪೂನ್ನಷ್ಟು ಉದ್ದಿನಬೇಳೆ, 1.5 ಸ್ಪೂನ್ನಷ್ಟು ಧನಿಯಾ, ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆ, ಸ್ವಲ್ಪ ಒಂದು 1/4 ಚಮಚದಷ್ಟು ಸಾಸಿವೆ, ಒಣಮೆಣಸು ಮತ್ತು ಕರಿಬೇವು ಇದಿಷ್ಟನ್ನು ಹಾಕಿ ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು. ನೀವು ಈ ಮಸಾಲೆ ಐಟಮ್ಸ್ನ ಸಪ್ರೇಟಾಗಾದರೂ ಹುರ್ಕೊಳ್ಬೋದು, ಅಥವಾ ಈ ರೀತಿ ಒಟ್ಟಿಗೆ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಕೂಡ ಹುರ್ಕೊಳ್ಬೋದು. ಸ್ವಲ್ಪ ಹುರಿದಾದ್ಮೇಲೆ ನಂತರ ನಾನು ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ಟವ್ ಆಫ್ ಮಾಡಿಕೊಂಡು ನಂತರ ನಾನು ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಹಾಕಿ ಹುರಿಯೋದೆಲ್ಲ ಏನು ಬೇಡ. ನೆಕ್ಸ್ಟ್ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಣ್ಣಗೆ ಹಾಕಬೇಕು, ನಂತರ ನಾವು ಮಿಕ್ಸಿ ಜಾರಿಗೆ ಹಾಕಬೇಕು. ಇದ್ರ ಜೊತೆಗೆ ನಾವು ತೆಂಗಿನಕಾಯಿ ತುರಿನ ಹಾಕ್ಕೊಳ್ಬೇಕು. ಒಂದು ಅರ್ಧ ಹೋಳಿಗೆಯಷ್ಟು ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಕಾಯಿ ಜಾಸ್ತಿ ಬೇಕಾಗತ್ತೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಈಗ ನುಣ್ಣಗೆ ರುಬ್ಕೊಂಡು ಆಗಿದೆ. ನೆಕ್ಸ್ಟ್ ಈಗ ಈ ಸೈಡ್ ಕುಕ್ಕರ್ ಕೂಡ 3 ವಿಷಲ್ ಆಗಿ ಪ್ರೆಷರ್ ಕೂಡ ಇಳಿದಿದೆ. ಬೇಳೆ ಸಾಂಬ್ರಾಣಿ ಗಡ್ಡೆ 2 ಕೂಡ ಚೆನ್ನಾಗಿ ಬೆಂದ್ಕೊಂಡಿದೆ, ನೋಡ್ತಾ ಇರ್ಬೋದು. 3 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಕೆಲವರು ನೀರು ಹಾಕ್ಬಿಟ್ಟು ಸಾಂಬ್ರಾಣಿ ಗಡ್ಡೆನ ಬೇಯಿಸ್ಕೊಳ್ತಾರೆ. ನಾನು ಇದೇ ರೀತಿ ಬೇಯಿಸ್ಕೊಳ್ಳೋದು. ನೀವು ಬೇಕಾದರೆ ನೀರಲ್ಲಿ ಕೂಡ ಬೇಯಿಸ್ಕೊಳ್ಬೋದು. ಇನ್ನು ಸಾಂಬ್ರಾಣಿ ಗಡ್ಡೆನ ಈ ರೀತಿ ಸಿಪ್ಪೆ ಬಿಡಿಸ್ಕೊಳ್ಳೋದು ತುಂಬ ಈಸಿ. ಆಲೂಗಡ್ಡೆ ಸಿಪ್ಪೆ ಎಲ್ಲ ಹೇಗೆ ಬಿಡಿಸ್ತೀರೋ ಅದೇ ಥರ ಬಿಡಿಸ್ಕೊಳ್ಳೋದು. ಏನಿಲ್ಲ, ಜಸ್ಟ್ ಮಧ್ಯದಿಂದ ಪ್ರೆಸ್ ಮಾಡಿಕೊಂಡ್ರೆ ಈಸಿಯಾಗಿ ಸಿಪ್ಪೆ ಬಿಡಿಸ್ಕೊಳ್ಬೋದು. ಇದೊಂದು ಟ್ರಿಕ್ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿ ಮಧ್ಯದಲ್ಲಿ ಜಸ್ಟ್ ಪ್ರೆಸ್ ಮಾಡಿ ಎಳೆದ್ರೆ ಸಾಕು, ಸಿಪ್ಪೆ ಈಸಿಯಾಗಿ ಬಿಡಿಸ್ಕೊಳ್ಳುತ್ತೆ. ಈ ಸಾಂಬಾರು ತಿನ್ನೋದಕ್ಕೆ ಒಳ್ಳೆ ರುಚಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಆಲೂಗಡ್ಡೆ ಟೇಸ್ಟ್ ಸ್ವಲ್ಪ ಹೋಲಿಕೆ ಬರುತ್ತೆ, ಬಟ್ ಆಲೂಗಡ್ಡೆಗಿಂತನೂ ರುಚಿಯಾಗಿರುತ್ತೆ ಈ ಗಡ್ಡೆ. ಮತ್ತು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಈಗ ಏನು ಸಾಂಬ್ರಾಣಿ ಗಡ್ಡೆ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡಾದ್ಮೇಲೆ ಈ ರೀತಿ ನೋಡಿ ಹೋಳುಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದೊಡ್ಡಕ್ಕಿರೋದು ಬೇಡ ಅಂತ ಅರ್ಧ ಹೋಳುಗಳಾಗಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದೊಡ್ಡಕ್ಕಿರೋದನ್ನು 3 ಭಾಗ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದೇ ರೀತಿ ಕಟ್ ಮಾಡ್ಕೊಂಡು ಆಗಿದೆ. ಈಗ ನೆಕ್ಸ್ಟ್ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಹೋಳುಗಳೆಲ್ಲ ಮುಳುಗೋ ಅಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಬೇಕು. ಹೋಳುಗಳಿಗೆ ಉಪ್ಪು, ಹುಳಿ, ಬೆಲ್ಲ ಎಲ್ಲ ಹಿಡಿಸ್ಬೇಕು. ಸೊ ಹಾಗಾಗಿ ಸ್ವಲ್ಪ ಹೋಳನ್ನು ನಾನು ಉಪ್ಪು ಮತ್ತು ಹುಣಸೆ ರಸ ಮತ್ತು ಬೆಲ್ಲ ಹಾಕಿ ಫಸ್ಟು ಬೇಯಿಸ್ಕೊಂಡು ನಂತರ ಮಸಾಲೆ ರುಬ್ಬಿರೋದೆಲ್ಲ ಹಾಕಿ ನಂತರ ಕುದಿಸ್ಕೊಳ್ತೀನಿ. ಈಗ ನೆಕ್ಸ್ಟು ಹುಣಸೆ ರಸನ ಹಾಕಿದ್ದೀನಿ ಮತ್ತು ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಇದಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ಹೋಳುಗಳನ್ನು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ. ಇದ್ರ ಜೊತೆಗೆ ನಾನು ಬೇಯಿಸಿಟ್ಕೊಂಡಿರುವಂತಹ ಬೇಳೆ ಕೂಡ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ರುಬ್ಬಿರೋವಂತಹ ಮಸಾಲೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನೀರು ಬೇಕು ಅಂದರೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಹಾಕ್ಕೊಳ್ತಾ ಇದ್ದೀನಿ.
ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇನ್ನು ಈ ಸಾಂಬ್ರಾಣಿ ಗಡ್ಡೆಯು ಆಯುರ್ವೇದದಲ್ಲಿ ತನ್ನ ಔಷಧೀಯ ಗುಣಗಳಿಗೆ ಹೆಸರುವಾಸಿಯಾಗಿದೆ. ಇದು ರಕ್ತದೊತ್ತಡವನ್ನು ನಿಯಂತ್ರಿಸಲು ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿರ್ವಹಿಸಲು, ಹೃದಯದ ಆರೋಗ್ಯವನ್ನು ಸುಧಾರಿಸಲು ಮತ್ತು ದೇಹದಲ್ಲಿ ರಕ್ತ ಸಂಚಾರವನ್ನು ಸರಾಗಗೊಳಿಸಲು ಇದು ಅತ್ಯಂತವಾದಂತಹ ಪರಿಣಾಮಕಾರಿ ಪ್ರಯೋಜನವಾಗಿದೆ. ಇನ್ನು ತೂಕ ಏನಾದರೂ ಇಳಿಸ್ಕೊಳ್ಬೇಕು ಅಂದರೆ ಇದು ತೂಕ ಇಳಿಸೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಜೊತೆಗೆ ಉಸಿರಾಟದ ಸಮಸ್ಯೆ ಇದ್ದರೂ ಕೂಡ ಅದನ್ನು ನಿವಾರಿಸಲು ಹೆಲ್ಪ್ ಮಾಡುತ್ತೆ. ಈಗ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆ ರೆಡಿ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಹಾಕಿದ್ದೀನಿ, ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, ಕರಿಬೇವು ಹಾಕಿದ್ದೀನಿ, ಒಂದು ಒಣಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಬೇಕಂದರೆ ಸ್ವಲ್ಪ ಇಂಗನ್ನು ಕೂಡ ಹಾಕ್ಕೊಳ್ಬೋದು. ಈಗ ಒಗ್ಗರಣೆ ರೆಡಿಯಾಗಿದೆ. ಕುದೀತಾ ಇರುವಂತಹ ಸಾಂಬಾರಿಗೆ ಈ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇನ್ನೊಂದು ರೌಂಡ್ ಕುದಿಸ್ಕೊಂಡ್ರೆ ರುಚಿಯಾಗಿರುವಂತಹ ಸಾಂಬ್ರಾಣಿ ಗಡ್ಡೆಯ ಸಾಂಬಾರು ರೆಡಿ ಆಗುತ್ತೆ. ನಾನು ಇದನ್ನು ಅನ್ನದ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡ್ರೆ ಚಪಾತಿ ಜೊತೆ ಕೂಡ ಸರ್ವ್ ಮಾಡ್ಬೋದು, ದೋಸೆ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಸಾಮಾನ್ಯವಾಗಿ ಇದು ವಿಂಟರ್ನಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ, ಬಟ್ ನಾನು ಕುಂದಾಪುರ ಹೋದಾಗ ನನಗೆ ಈ ಸಾಂಬ್ರಾಣಿ ಗಡ್ಡೆ ಸಿಕ್ಕಿತ್ತು. ಸೊ ಹಾಗಾಗಿ ತಂದು ಮಾಡಿದೆ ನಾನು. ತುಂಬ ರುಚಿಯಾಗೂ ಕೂಡ ಇತ್ತು ಸಾಂಬಾರು ಮತ್ತು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಸಾಂಬ್ರಾಣಿ ಗಡ್ಡೆನ ಬಳಸ್ಕೊಂಡು ಡ್ರೈ ಪಲ್ಯ ಕೂಡ ಮಾಡ್ಕೊಳ್ಬೋದು ಅಥವಾ ಗ್ರೇವಿನಾದರೂ ಮಾಡ್ಕೊಳ್ಬೋದು. ತುಂಬ ರುಚಿಯಾಗಿರುತ್ತೆ ಎಲ್ಲದೂ ಕೂಡ ಅಷ್ಟೇ. ನೀವು ಕೂಡ ಅಷ್ಟೇ, ನಿಮಗೇನಾದರೂ ಈ ಸಾಂಬ್ರಾಣಿ ಗಡ್ಡೆ ಏನಾದರೂ ಸಿಕ್ತು ಅನ್ನೋದಾದರೆ ಮಿಸ್ ಮಾಡದೆ ಈ ರೀತಿ ಒಮ್ಮೆ ಸಾಂಬಾರನ್ನ ಮಾಡ್ಕೊಳ್ಳಿ. ನಿಮಗೆಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.